ಇವತ್ತಿನ ದಿನ ಜೂನ್ 26ರಂದು ಪ್ರತಿ ವರ್ಷ ನಾವು ವಿಶ್ವ ಮಾದಕ ವಿರೋಧಿ ದಿನಾಚರಣೆಯನ್ನು ಆಚರಿಸ್ತೇವೆ ನಾವು ಪ್ರತಿ ವರ್ಷ. ಈ ವರ್ಷದ ಸ್ಲೋಗನ್ ಏನು ಅಥವಾ ಧ್ಯೇಯ ಏನಂತೀವಿ ನಾವು, ಸ್ಲೋಗನ್ ಏನಂದರೆ ಉತ್ತಮ ಆರೋಗ್ಯಕ್ಕೆ ಉತ್ತಮ ಜ್ಞಾನ. ಇದನ್ನು ನಾವು ವ್ಯಸನ ಮುಕ್ತ ಮನುಷ್ಯರನ್ನು ನಾವು ಯಾವಾಗಲೂ ನಾವು ಗುಣಪಡಿಸಬೇಕು. ನಮ್ಮ ವ್ಯಸನ ಅಥವಾ ಚಟಕ್ಕೆ ಕಂಟ್ರೋಲಾಗಿ ನೋಡ್ಕೊಳ್ಬೋದು. ಇದು ಮೇನ್ ಉದ್ದೇಶ, ಈ ಕಾರ್ಯಕ್ರಮದ ಮೇನ್ ಉದ್ದೇಶ. ವ್ಯಸನ ಅಂದ್ರೇನೆ ಅಂತ ಈಗಾಗಲೇ ಎಲ್ಲರಿಗೂ ತಿಳಿದ, ವ್ಯಸನ ಅಂದರೆ ಯಾವುದಾದ್ರೂ ಒಂದು ಚಟಕ್ಕೆ ನಾವೇನು ಅಂದ್ಕೊಂಡಿರ್ತೀವಿ, ಕುಡಿಯೋದಾಗಲಿ, ಸ್ಮೋಕಿಂಗ್ ಆಗಲಿ, ಇನ್ಯಾವ ತಂಬಾಕು ತಿನ್ನೋದಾಗಲಿ, ಜಿಗಿಯೋದಾಗಲಿ, ಇದಕ್ಕೆ ನಾವು ವ್ಯಸನ ಅಂತ ಅಂತೀವಿ. ಸೊ ಇದನ್ನು ನಾವು ತಡೆಗಟ್ಟುವುದಕ್ಕೆ ಈ ದಿನವನ್ನು ಆಚರಿಸ್ತೇವೆ. ಮತ್ತು ಇದನ್ನು ನಾವು ಹೇಗೆ ಅಥವಾ ಈ ವ್ಯಸನಕ್ಕೆ ಕಾರಣ ಏನಂತ ಹಲವಾರು ಕಾರಣಗಳಿದ್ದಾವೆ. ಒಂದು ಅಥವಾ ಹುಡುಗರು ವಯಸ್ಸಿನಲ್ಲಿ ಎಸ್ಪೆಷಲಿ ಈ ವ್ಯಸನ ಹೇಳಿದಾಗಲೇ ಸ್ಕೂಲ್ ಗೋಯಿಂಗ್ ಅಡೋಲ್ಸೆಂಟೇನೋ ಅದರಲ್ಲಿ ಮಕ್ಕಳು ಜಾಸ್ತಿ ಇರ್ತವೆ. ಯೂಶ್ವಲಿ 17-18 ವಯಸ್ಸಿನಿಂದ 29-30 ವರ್ಷವರೆಗೂ ಇದು ಸ್ವಲ್ಪ ಜಾಸ್ತಿ ಕಂಡು ಬರುತ್ತೆ. ಯಾಕಂದ್ರೆ ಸಂಘ ದೋಷ ಇರ್ತೈತಿ, ಆಮೇಲೆ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಆಗಲಿ, ಈ ರೀತಿಯಿಂದ ಆಮೇಲೆ ಯಾವುದಾದ್ರೂ ಒತ್ತಡ ಇದ್ದರೆ ನಾವು ಅದನ್ನು ತಡೆದುಕೊಳ್ಳೋ ವಿಫಲ ಆಗಿರೋದ್ರಿಂದ ಕೆಲವೊಂದು ಚಟಕ್ಕೆ ಅಂಟುಕೊಳ್ತೀವಿ. ಸೊ ಅದನ್ನು ಮುಕ್ತವಾಗಿಸೋ ಕಾರಣ ಈ ದಿನ ನಾವು ಆಚರಿಸಿದ್ದೇವೆ. ಮುಂದಿನದನ್ನು ನಮ್ಮ ಮನೋತಜ್ಞರ ಡಾಕ್ಟರ್ ಮಂಜುನಾಥ್ ಮಸ್ಳಿ ಅವರು ಹೇಳ್ತಾ ಇರ್ತಾರೆ. ಕೇಳೋರೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಆವಾಗಲೇ ನಮ್ಮ ಡಾಕ್ಟರ್ ಸಂಪತ್ ಗುಣೇರ್ ಸರ್ ಹೇಳಿದಾಗೆ ಈ ಮಾದಕ ವಸ್ತು ಹಾಗೂ ಈ ಅಕ್ರಮ ಕಳ್ಳ ಸಾಗಾಣಿಕೆ ಅನ್ನೋದು ಈಗ ಒಂದು ಜ್ವಲಂತ ಸಮಸ್ಯೆ ಆಗಿಬಿಟ್ಟದ. ನೀವೆಲ್ಲ ನೋಡಿದಾಗೆ ಸಣ್ಣ ಪುಟ್ಟ ಮಕ್ಕಳು ಕೂಡ, ಕಾಲೇಜ್ ಹೋಗುವ ಹುಡುಗರು ಕೂಡ ಈ ಮಾದಕ ವಸ್ತುಗಳಿಗೆ ದಾಸರಾಗ್ತಾ ಇದ್ದಾರೆ. ಸೊ ಆವಾಗಲೇ ಹೇಳಿದಾಗೆ ಈ ವರ್ಷದ ಧ್ಯೇಯವಾಕ್ಯ ನಾವು ಉತ್ತಮ ಆರೈಕೆಗಾಗಿ ಉತ್ತಮ ಜ್ಞಾನ. ಈ ಮಾದಕ ವಸ್ತುಗಳಿಂದ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ನಮ್ಗೆ ಚಲೋತ್ನಾಗ ಗೊತ್ತಿತ್ತಪ್ಪ ಅಂತಂದ್ರೆ ನಾವು ಮಾದಕ ವಸ್ತುಗಳಿಂದ ದೂರ ಇರ್ಬೋದು. ಆಯಿತಾ? ದಯವಿಟ್ಟು ಈ ಮುಖಾಂತರ ನಾನು ಕೇಳ್ಕೊತೀನಪ್ಪ ಅಂತಂದರೆ ಈ ವಿಡಿಯೋನ ನೀವು ಒಂದು 2-3 ನಿಮಿಷ ನೀಟಾಗಿ ಸ್ವಲ್ಪ ಕೇಳಿರಿ. ಇದರಿಂದ ನಿಮಗೆ ಒಳ್ಳೆ ಜ್ಞಾನ ಡೆಫಿನೆಟ್ನಾಗಿ ಸಿಗ್ತದೆ. ಸೊ ನಾವು ಒಳ್ಳೆಯ ಉತ್ತಮ ಆರೈಕೆಯನ್ನು ಡೆಫಿನೆಟಾಗಿ ನಾವು ಕೊಡ್ಬೋದು. ಸಮಸ್ಯೆ ಏನಾಗ್ತಿದೆಯಪ್ಪ ಅಂತಂದ್ರೆ ಈ ಮಾದಕ ವಸ್ತುಗಳಂದ್ರೆ ಏನೇನು ಯೂಶ್ವಲಿ ಪ್ರಮುಖವಾಗಿ ನಾವು ನೋಡ್ಬೋದಪ್ಪ ಅಂತಂದ್ರೆ ಈ ಮದ್ಯಪಾನ ಇರ್ಬೋದು, ಧೂಮಪಾನ ಇರ್ಬೋದು, ಗಾಂಜಾ ವಸ್ತುಗಳು, ಅಫೀಮ್ಗಳು, ಆ್ಯಂಡ್ ಕೆಲವೊಬ್ಬರು ಡಾಕ್ಟ್ರಿಗೆ ತೋರಿಸ್ದೇನೆ ಕೆಲವೊಬ್ರು ನಿದ್ದೆ ಮಾತ್ರೆಗಳನ್ನು ತೊಗೋತಾ ಇರ್ತಾರೆ, ಪ್ರಿಸ್ಕ್ರಿಪ್ಷನ್ ಅಬ್ಯೂಸ್ ಅಂತ ಹೇಳ್ತಿರ್ತಾರೆ. ಆ್ಯಂಡ್ ಇನ್ನೂ ಕೆಲವೊಬ್ಬರು ಔಷಧಗಳನ್ನು ಕುಡಿತಿರ್ತಾರೆ, ಇನ್ನೂ ಕೆಲವೊಬ್ಬರು ಇಂಜೆಕ್ಟೇಬಲ್ ಡ್ರಗ್ಸ್ಗಳನ್ನು ತೊಗೋತಿರ್ತಾರೆ. ಈ ಹಲವಾರು ಮಾದಕ ವಸ್ತುಗಳು ಅದಾವೆ. ಇದರಲ್ಲಿ ಪ್ರಮುಖವಾಗಿ ನಮ್ಮ ಭಾಗದಲ್ಲಿ ಸಾಮಾನ್ಯವಾಗಿ ಕಂಡುಬರೋದು ಯಾವುದಪ್ಪ ಅಂತಂದ್ರೆ ಮದ್ಯಪಾನ ಹಾಗೂ ಧೂಮಪಾನಗಳು. ನೀವೇ ನೋಡಿರ್ಬೋದು, ತುಂಬ ಜನ ಮಾದಕ ವಸ್ತುಗಳನ್ನು ಸೇವನೆ ಮಾಡ್ತಿರ್ತಾರಲ್ಲ, ಅವರಿಗೆ ಹಲವಾರು ರೀತಿಯ ಆರೋಗ್ಯ ತೊಂದರೆಗಳಾಗ್ತವೆ. ಆಯಿತಾ? ಈ ಯಾರು ಸ್ಮೋಕ್ ಮಾಡ್ತಿರ್ತಾರೆ ಅವ್ರಿಗೆ ಕ್ಯಾನ್ಸರ್ಗಳು, ಲಂಗ್ ಕ್ಯಾನ್ಸರ್ಗಳು, ಬಾಯಿ ಕ್ಯಾನ್ಸರ್ಗಳು, ಜಠರದ ಕ್ಯಾನ್ಸರ್ಗಳು, ಹೊಟ್ಟೆ ಕ್ಯಾನ್ಸರ್ಗಳು, ಕೊಲಾನ್ ಕ್ಯಾನ್ಸರ್ಗಳು ಅವರಿಗೆ ಆಗ್ತಿರ್ತವೆ. ಆಯಿತಾ? ಆ್ಯಂಡ್ ತಂಬಾಕು ಜೊತೆಗೆ ಹಲವಾರು ಕ್ಯಾನ್ಸರ್ಗಳಾಗ್ತವೆ. ಈ ಮದ್ಯಪಾನದಿಂದ ಏನೇನು ದುಷ್ಪರಿಣಾಮಗಳಾಗ್ತವೆ ಅಂತ ನಾವು ನೋಡಿದೆವಪ್ಪ ಅಂತಂದ್ರೆ ಮೇನ್ಲಿ ಲಿವರ್ ತೊಂದರೆ ಆಗ್ತದೆ. ಲಿವರ್ ಸಿರೋಸಿಸ್ ಅಂತ ನಾವು ಹೇಳ್ತೇವೆ. ಲಿವರ್ ತೊಂದರೆ ಆಗ್ತದೆ. ಯಾರು ಮದ್ಯಪಾನ ಮಾಡ್ತಿರ್ತಾರಲ್ಲ, ಸಹಜ ಕೆಲವೊಂದು ಸಲ ಏನೋ ಅವಾಗಲೇ ನಮ್ಮ ಸರಿ ಹೇಳಿದಾಗೆ ಕೆಟ್ಟ ಜನ ಫ್ರೆಂಡ್ಶಿಪ್ ಬಂದು ಅಥವಾ ಏನಾದರೂ ಒತ್ತಡಗಳಿಂದ ಏನಾದರೂ ಶುರು ಮಾಡಿದ್ರಪ್ಪ ಅಂತಂದ್ರೆ, ಒಂದು ಸಲ ಶುರು ಮಾಡಿದ್ರಪ್ಪ ಅಂತಂದ್ರೆ ಮತ್ತೆ ಪದೇ ಮಾಡೋಕ್ಕೆ ಪದೇ ಮೆದುಳು ಅವರಿಗೆ ಸ್ಟಿಮ್ಯುಲೇಟ್ ಮಾಡ್ತದೆ, ಪ್ರೇರೇಪಿಸ್ತಾ ಇರ್ತದೆ. ಸೊ ಹಾಗೆ ಮಾಡ್ತಾ ಹೋದ್ರಪ್ಪ ಅಂತಂದ್ರೆ ಅದಕ್ಕವ್ರು ದಾಸರಾಗಿಬಿಡ್ತಾರೆ, ವ್ಯಸನಕ್ಕೆ ಒಳಗಾಗ್ಬಿಡ್ತಾರೆ. ಒಂದು ಸಲ ವ್ಯಸನಕ್ಕೆ ಒಳಗಾಗಿದ್ರಪ್ಪ ಅಂತಂದ್ರೆ ಹೊರಗಡೆ ಬರೋದು ಸ್ವಲ್ಪ ಕಷ್ಟ. ಸ್ವಲ್ಪ ಒಳ್ಳೆಯ ದೃಢ ನಿರ್ಧಾರ, ತಾವೇ ಸ್ವಲ್ಪ ಗಟ್ಟಿ ನಿರ್ಧಾರ ಮಾಡಿದ್ರು ಇದರಿಂದ ಹೊರಗಡೆ ಬರಬೇಕಂತ ಅಂದ್ಕೊಂಡ್ರಪ್ಪ ಅಂತಂದ್ರೆ ಅವರು ಕೂಡ ಮಾದಕ ವಸ್ತುಗಳಿಂದ ಹೊರಗಡೆ ಬರ್ಬೋದು. ನಾವು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ ಅವರಿಗೆ ನಾವು ಅನುಕೂಲ ಆಗುವಂಥ ಅವರಿಗೆ ನಾವು ಆಪ್ತ ಸಮಾಲೋಚನೆ ಕೌನ್ಸಿಲಿಂಗ್ಗಳನ್ನು ನಾವು ಕೊಡ್ತೇವೆ. ನಮ್ಮ ಸಿಬ್ಬಂದಿ ಇದ್ದಾರೆ, ಇವೆಲ್ಲ ಒಟ್ಟಿಗೆ ನಾವು ಅವ್ರಿಗೆ ಏನು ಮಾಡ್ತೇವೆ, ಪದೇ ಅವರಿಗೆ ನಾವು ಕೌನ್ಸಿಲಿಂಗ್ಗಳನ್ನು ನಾವು ಕೊಡ್ತೇವೆ, ಆಪ್ತ ಸಮಾಲೋಚನೆ ಅಂತ ಹೇಳ್ತೇವೆ. ಅಂದರೆ ಪೇಷಂಟು ಅಡಿಕ್ಷನ್ ಆಗಿದ್ದರೂ ಕೂಡ ಅದರಿಂದ ಹೊರಗಡೆ ಬರೋಕ್ಕೆ ನಾವು ಮೋಟಿವೇಶನ್ ಅಂತ ನಾವು ಮಾಡ್ತೇವೆ. ಅದಕ್ಕೆ ನಾವು ಮೋಟಿವೇಶನಲ್ ಎನ್ಹಾನ್ಸ್ಮೆಂಟ್ ಥೆರಪಿ ಅಂದರೆ ಅವರಿಗೆ ಬಿಡೋಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಕಡೆಯಿಂದ ಅವರಿಗೆ ನಾವು ಪುಷ್ ಮಾಡೋದು. ಆಯಿತಾ? ನೀವು ಅದನ್ನು ಬಿಡ್ರಿ, ಅದರಿಂದ ನಿಮ್ಗೆ ಒಳ್ಳೇದಾಗ್ತದೆ, ಅದರಿಂದ ನಾವು ದುಷ್ಪರಿಣಾಮಗಳು ಹೇಳ್ತಾ. ಆ್ಯಂಡ್ ಜೊತೆಗೆ ನಾವು ಮಾತ್ರೆಗಳನ್ನು ಕೂಡ ಕೊಡ್ತೇವೆ. ಆ್ಯಂಡ್ ಈ ಎಲ್ಲ ಸೌಲಭ್ಯಗಳು, ಎಲ್ಲ ಸೇವೆಗಳು ಅವರಿಗೆ ಸಂಪೂರ್ಣವಾಗಿ ಉಚಿತವಾಗಿ ಸಿಗ್ತದೆ. ಆಯಿತಾ? ಕೆಲವೊಂದು ಸಲ ಬಿಜಾಪುರ ಡಿಸ್ಟ್ರಿಕ್ಕಿಗೆ ಅವ್ರಿಗೆ ಬರೋಕ್ಕೆ ಅನುಕೂಲ ಆಗಲಿಲ್ಲಪ್ಪ ಅಂತಂದ್ರೆ ಅವರು ಹಳ್ಳಿ ಮಟ್ಟದಲ್ಲಿ ಕೂಡ ನಾವು ಹೋಗಿ ಟ್ರೀಟ್ಮೆಂಟ್ ನಾವು ಕೊಡ್ತೇವೆ. ಮಂಗಳವಾರ ದಿವಸ ಎಲ್ಲ ತಾಲೂಕುಗಳಿಗೆ ನಾವು ಹೋಗಿ ಭೇಟಿ ಕೊಡ್ತೇವೆ. ಪೇಷಂಟ್ಸ್ ಅಲ್ಲಿನೂ ಕೂಡ ಬಂದು ತೋರಿಸ್ಕೋಬೋದು. 1ನೇ ಮಂಗಳವಾರ ಸಿಂಧಿಗೆ ಹೋಗ್ತೇವೆ, 2ನೇ ಮಂಗಳವಾರ ಇಂಡಿಗೆ ಹೋಗ್ತೇವೆ, 3ನೇ ಮಂಗಳವಾರ ಬಾಗೇವಾಡಿ ಹೋಗ್ತೇವೆ, 4ನೇ ಮಂಗಳವಾರ ಮುದ್ದೇಬೇಳೆ ತಾಲೂಕು ಆಸ್ಪತ್ರೆಗಳಲ್ಲಿ ಹೋಗ್ತೇವೆ. ತುಂಬ ದೂರ ಊರಿರೋರು ಅವ್ರಿಗೆ ಬರೋಕ್ಕೆ ಕಷ್ಟ ಆಗ್ತಿತ್ತಪ್ಪ ಅಂತಂದ್ರೆ ಹಳ್ಳಿಗಳಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೋಬೋದು. ಈಗ ಆಲ್ರೆಡಿ ನಾವು ನಮ್ಮ ಜಿಲ್ಲೆಯಲ್ಲಿ ನಾವು ಹೆಚ್ಚು ಕಡಿಮೆ 900 ಜನಕ್ಕೆ ನಾವು ಈ ರೀತಿ ಕಾಯಿಲೆ ನಾವು ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದೆವು. ತುಂಬ ಜನ ಅದರಿಂದ ಹೊರಗಡೆನೂ ಕೂಡ ಬಂದಿದ್ದಾರೆ. ಆಯಿತಾ? ಈ ಮಾದಕ ವಸ್ತುಗಳಿಗೆ ಮೇನ್ಲಿ ದಾಸರಾಗೋರಿಗೆ ಒಳ್ಳೆ ದೃಢ ನಿರ್ಧಾರ ಐತಪ್ಪ ಅಂತಂದ್ರೆ ಅವರು ಕೂಡ ಮಾದಕ ವಸ್ತುಗಳನ್ನು ಬಿಟ್ಟು ಬೇರೆಯವ್ರ ರೀತಿಯೇ ನಾರ್ಮಲ್ ಜೀವನ ನಡೆಸ್ಬೋದು. ಆಯಿತಾ? ನಾನು ಒಂದು ಸರ್ವಜ್ಞದ ವಚನ ಹೇಳೋ ಮುಖಾಂತರ ನಾನು ಈ ಚರ್ಚೆನ ನಾನು ಕೊನೆಗೊಳಿಸ್ತೇನೆ. ವ್ಯಸನದಲ್ಲಿ ದೇಹವು ಮಸಣವನ್ನು ಕಾಣುವುದು, ವ್ಯಸನ ಬಿಟ್ಟು ಹಸನಾಗಿ ದುಡಿದರೆ ಅಶನ ವ್ಯಸನಗಳು ಸರ್ವಜ್ಞ ಅಂತ. ಯಾರು ವ್ಯಸನ ಮಾಡ್ತಿರ್ತಾರೆ ಅವ್ರ ದೇಹ ಮಸಣಕ್ಕೆ ಹೋಗ್ತದಂತೆ, ತೀರೋಗ್ಬಿಡ್ತಾರೆ. ಯಾರು ವ್ಯಸನ ಬಿಟ್ಟು ಹಸನಾಗಿ, ವ್ಯಸನ ಬಿಟ್ಟು ಕರೆಕ್ಟಾಗಿ ದುಡಿದ್ರಪ್ಪ ಅಂತಂದ್ರೆ ಅಶನ ವ್ಯಸನಗಳು ಅವರಿಗೆ ಸಿಗ್ತದಂತೆ. ಅಶನ ವ್ಯಸನಗಳಂದ್ರೆ ಬಟ್ಟೆ ಬರೆಗಳು. ಇಲ್ಲಪ್ಪ ಅಂತಂದ್ರೆ ದೇಹ ನೀವು ಮದ್ಯಪಾನ ಅಥವಾ ಮಾದಕ ವಸ್ತು ಮಾಡ್ತಾ ಹೋದ್ರಪ್ಪ ದೇಹ ಕ್ಷೀಣಿಸ್ತಾ ಹೋಗಿ ಸಾವು ಬಂದುಬಿಡ್ತಾರೆ.
ತೀರೋಗ್ಬಿಡ್ಬೋದು. ಸೊ ದಯವಿಟ್ಟು ಸಾರ್ವಜನಿಕರು ಈ ಮೂಲಕ ನಾವು ಏನು ವಿನಂತಿ ಮಾಡ್ಕೋತೀವಪ್ಪ ಅಂತಂದರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ರೆ, ನಿಮ್ಮ ಸಂಬಂಧಿಕರಿದ್ದರೆ, ಅಥವಾ ನೀವೇ ಯಾರಾದರೂ ಮಾದಕೋತ್ಸವಗಳನ್ನು ಮಾಡ್ತೀರಪ್ಪ ಅಂತಂದರೆ ದಯವಿಟ್ಟು ಹತ್ತಿರದ ಆಸ್ಪತ್ರೆಗಳಿಗೆ ಬಂದು ಭೇಟಿ ಮಾಡಿರಿ, ಆಯಿತಾ. ನಿಮಗೆ ಒಳ್ಳೆ ಟ್ರೀಟ್ಮೆಂಟ್ ಅಲ್ಲೇ ಸಿಗ್ತದೆ. ಇನ್ ಕೇಸಲ್ಲಿ ಟ್ರೀಟ್ಮೆಂಟ್ ಸಿಗಲಿಲ್ಲ, ಕಾಂಪ್ಲಿಕೇಟೆಡ್ ಇರುತ್ತಪ್ಪ ಅಂತ ನಮ್ಮ ಹತ್ರ ಕೂಡ ಕಳಿಸ್ತಾರೆ. ನಾವು ಕೂಡ ಕೌನ್ಸಿಲಿಂಗ್ ಮಾಡಿ ಅವರಿಗೆ ನಾವು ಚಿಕಿತ್ಸೆಗಳನ್ನು ಕೊಡ್ತೇವೆ. ಆ್ಯಂಡ್ ಚಿಕಿತ್ಸೆ ಸಂಪೂರ್ಣ ಉಚಿತ, ಆಯಿತಾ. ಆಪ್ತ ಸಮಾಲೋಚನೆ ಇರ್ಬೋದು, ಮಾತ್ರೆಗಳಿರ್ಬೋದು, ಸಂಪೂರ್ಣ ಉಚಿತವಾಗಿ ಸಿಗ್ತದೆ. ಇನ್ನೂ ಕೆಲವೊಂದು ಕೇಸಸ್ಗಳು, ಕ್ಲಿಷ್ಟಕರ ಕೇಸಸ್ಗಳು, ಕಾಂಪ್ಲಿಕೇಟೆಡ್ ಕೇಸಸ್ಗಳಿದ್ದಪ್ಪ ಅಂತಂದರೆ ನಾವು ಹೈಯರ್ ಸೆಂಟ್ರಿಗೆ ನಾವು ರೆಫರ್ ಮಾಡ್ತೇವೆ. ಬೆಂಗಳೂರು ಇರ್ಬೋದು, ಧಾರವಾಡ ಇರ್ಬೋದು, ಹುಬ್ಳಿ ಇರ್ಬೋದು, ಕೆಲವೊಂದು ಸೆಂಟರ್ಗಳಿಗೆ, ಗೌರ್ಮೆಂಟ್ ಸೆಂಟರ್ಗಳಿಗೆ ನಾವು ರೆಫರ್ ಮಾಡ್ತೇವೆ. ಪೇಷಂಟಿಗೆ ಉತ್ತಮವಾದ ಚಿಕಿತ್ಸೆ ಸಿಗ್ತದೆ. ಸೊ ದಯವಿಟ್ಟು ಈ ಒಳ್ಳೆಯ ಮೆಸೇಜನ್ನು ಎಲ್ಲರಿಗೂ ನೀವು ಹರಡಿಸ್ರಿ, ಎಲ್ಲರಿಗೂ ಸಂದೇಶ ತಲುಪಲಿ. ಇದರಿಂದ ಒಳ್ಳೆಯ ಉದ್ದೇಶ ಎಲ್ಲರಿಗೂ ಸಿಗಲಿ ಅಂತ ಈ ಮೂಲಕ ನಾನು ಮತ್ತೊಂದು ಸಲ ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದಗಳು.